ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಅಣ್ಣಾವ್ರು ದೇವರು ಅಂತ ಕರೀತಾರೆ ಅಭಿಮಾನಿಗಳು. ನಮ್ಮ ರಾಜ್ಯದ ಜನ ಕೂಡ ಅಣ್ಣಾವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹಂಗೆ ನೋಡ್ತೀವಿ. ಕಾರಣ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ಜಸ್ಟ್ ಚಿತ್ರರಂಗವನ್ನ ಮಾತ್ರ ಆಳಿಲ್ಲ ಅಣ್ಣ ಅವರು, ಬದಲಾಗಿ ನಮ್ಮ ನಾಡಿನ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದೆ ತಟ್ಟಿ ಹೇಳ್ತೀವಲ್ಲ ನಮ್ಮ ಅಸ್ಮಿತೆ ಅಂತ, ಅದೇ ರೀತಿ ಅಣ್ಣಾವ್ರನ್ನ ಕೂಡ ನಮ್ಮ ಕನ್ನಡಿಗರು ಅಪ್ಪಿಕೊಂಡಿದ್ದಾರೆ. ಮನೆಯ ಮಗನ ರೀತಿ, ಮನೆಯ ದೇವರ ರೀತಿ ಅವ್ರನ್ನ ಆರಾಧನೆ ಮಾಡ್ತಾರೆ. ಅಂದ್ರೆ ಅವರು ಕೊಟ್ಟಿರುವಂತಹ ಕೊಡುಗೆ ನಾಡಿಗೆ ಅಪಾರ ಅಂತ. ಅವರು ನಮ್ಮನ್ನ ಅಗಲಿ ಹೋದ್ರೂ ಕೂಡ ಅಣ್ಣ ಅವರು ಕೊಟ್ಟಿರುವಂತಹ ಕೊಡುಗೆಗಳು, ಅವ್ರು ಮಾಡಿರುವಂತಹ ಕೆಲಸಗಳು ನಮ್ಮ ಜೊತೆ ಯಾವತ್ತೂ ಕೂಡ ಜೀವಂತವಾಗಿರುತ್ತೆ ಅನ್ನೋ ಕಾರಣಕ್ಕೇನೆ ಅವ್ರನ್ನ ನಾವು ಸಂಭ್ರಮಿಸ್ತೀವಿ. ಎಷ್ಟೋ ಜನ ಅಣ್ಣ ಅವರು ಹಾಕಿಕೊಟ್ಟ ದಾರಿಯಲ್ಲೇ ಸಾಗಿ ಅನೇಕರು ಹೆಸರು ಮಾಡಿದ್ದಾರೆ. ಇನ್ನೂ ಕೂಡ ಕಲಾವಿದರು ಹೆಸರು ಮಾಡೋದಕ್ಕೆ ಹೊರಟಿದ್ದಾರೆ. ಅಂಥವರ ಬಗ್ಗೆ ಒಬ್ಬ ವ್ಯಕ್ತಿ ಬಂದು ನಾಲಿಗೆ ಹರಿಬಿಟ್ಟು ಮಾತನಾಡ್ತಾರೆ ಅಂದರೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ನಮ್ಮ ಕನ್ನಡಿಗರಾಗಿ ನಮಗೆ ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲ, ಅಹಿಂಸಾ ಚೇತನ್ ಅವ್ರಿಗೆ ತಲೆನೇ ಸರಿ ಇಲ್ವಾ, ತಲೆ ಇದ್ದು ಕೂಡ ಮೆದುಳಿಲ್ವಾ ಅನ್ನೋದು ಪದೇ ಪದೇ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಕಾರಣ ಅಹಿಂಸಾ ಚೇತನ್ ಅಂದ್ರೆ ಬಹುತೇಕರಿಗೆ ಹಿಂಸೆ ಕೊಟ್ಟೆ ಬದುಕ್ತಿದ್ದಾರಾ ಅನ್ನೋದು ಪ್ರಶ್ನೆ. ಕಾರಣ ಮಾತೆತ್ತಿದ್ರೆ ಸಾಕು ಒಂದು ವಿವಾದ ಸೃಷ್ಟಿ ಮಾಡ್ತಾರೆ. ತಲೆಗೂ ಮನಸ್ಸಿಗೂ ಮಾತನಾಡ್ತಾ ಇರೋದಕ್ಕೂ ಸಂಬಂಧ ಇಲ್ಲ ಅಂತಾರಲ್ಲ, ಹಂಗ ಅವ್ರು ಮಾತಾಡೋದು ಅಂತ. ಅದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇರುತ್ತೆ. ನಾವು ಅಣ್ಣ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ವಿ, ಅವರ ಕೊಡುಗೆಯನ್ನ ನಾವು ನೆನಪು ಮಾಡ್ಕೊಳ್ತಾ ಇದೀವಿ. ಆ ಖುಷಿಯಲ್ಲಿದ್ದಾಗ ಬಂದ್ರಪ್ಪ ಎಲ್ಲಿಂದನೋ ಒಂದು ವಿವಾದವನ್ನ ಸೃಷ್ಟಿ ಮಾಡಿದ್ರು. ಅವರೊಬ್ಬರೇ ಕೊಡುಗೆ ಕೊಟ್ಟಿರೋದ ಕರ್ನಾಟಕಕ್ಕೆ? ಸಾಕಷ್ಟು ಜನ ಇದ್ದಾರೆ ಕೊಡುಗೆ ಕೊಟ್ಟವರು. ಅವ್ರಿಗೆ ಮಾತ್ರ 2.5 ಎಕರೆ ಜಾಗ ಹೆಂಗ್ ಕೊಟ್ರಿ ನೀವು, ಯಾಕ ಕೊಟ್ರಿ, ಎಲ್ಲರಿಗೂ ಕೊಡಿ ಅಂತ. ಇಲ್ಲಿಂದ ಶುರುವಾಗಿರುವಂತಹ ವಿವಾದ ನಿಮ್ಮ ಚಿತ್ರರಂಗದವರೇ ನಿಮ್ಗೆ ತಲೆ ಕೆಟ್ಟಿದೆ ಅಂತ ಮಾತಾಡ್ತಿದ್ದಾರೆ, ನಿಮ್ಮ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ. ಈಗಲಾದ್ರೂ ಅಟ್ಲೀಸ್ಟ್ ಎಚ್ಚೆತ್ಕೊಳ್ಳಿ, ಏನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಅನ್ನೋದು ಆಗ್ರಹ ಇದೆ. ಯಾಕೆ ವಿಚಾರಗಳು ಪ್ರಸ್ತಾಪ ಆಯಿತು, ಎಷ್ಟರ ಮಟ್ಟಿಗೆ ಅಣ್ಣಾವ್ರ ಅಭಿಮಾನಿಗಳಿಗೆ ಅಂದರೆ ನಮಗೂ ನಿಮಗೂ ಹರ್ಟ್ ಆಗಿದೆ, ಅವ್ರು ಕೊಟ್ಟಿರುವಂತಹ ಕೊಡುಗೆ ಏನು, ಅವ್ರು ಮಾಡಿರುವಂತಹ ಸಾಧನೆಗಳೇನು, ಅದನ್ನ ಮ್ಯಾಚ್ ಮಾಡೋದಕ್ಕೆ ಸಾಧ್ಯನಾ ಯಾರಿಗಾದ್ರೂ, ಈ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಡಾಕ್ಟರ್ ರಾಜ್ಗೆ ಅವಮಾನ ಅವಿವೇಕಿತನವೋ ಅಭಿವ್ಯಕ್ತಿಯೋ? ಕರ್ನಾಟಕದಲ್ಲೇ ನಮ್ಮ ಮೇರು ನಟ ತಲೆ ಮೇಲೆ ಹೊತ್ತು ತಿರುಗಾಡ್ತಾ ಇರುವಂತಹ ಕನ್ನಡಿಗರ ಮನಸ್ಸಿನಲ್ಲಿ ಮತ್ತು ಯಾವಾಗಲೂ ಕೂಡ ಶಾಶ್ವತವಾಗಿ ಅಜರಾಮರ ಆಗಿರುವಂತಹ ಒಬ್ಬ ಮೇರು ನಟನ ಬಗ್ಗೆ ಒಬ್ರು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ, ಯಾವುದೋ ಒಂದು ಪೋಸ್ಟ್ ಹಾಕ್ತಾರೆ, ಅದರಿಂದ ಇಡೀ ರಾಜ್ಯದ ಜನರ ಮನಸ್ಸಿಗೆ ಘಾಸಿ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಆಯ್ತು, ಅವ್ರನ್ನ ಅಟ್ಯಾಕ್ ಮಾಡುವ ಪರಿಸ್ಥಿತಿ ಬಂತು, ಅವ್ರನ್ನ ಪ್ರಶ್ನೆ ಮಾಡುವಂತ ಹಂತಕ್ಕೆ ನಮ್ಮ ಕನ್ನಡಿಗರು ಬಂದುಬಿಟ್ರು. ರಾಜ್ ಸಮಾಧಿಗೆ ಜಾಗ ನೀಡಿದಕ್ಕೆ ನಟ ಚೇತನ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಮನೆ ಜಾಗನ ಕೊಟ್ಟಿದ್ದು, ನಿಮ್ಮ ಸ್ವಂತ ಜಾಗನ ಕೊಟ್ಟಿದ್ದು, ಯಾಕೆ ನೀವು ಪ್ರಶ್ನೆ ಮಾಡ್ತಿದ್ದೀರಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋಕೆ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಆದ್ರೆ ನೀವು ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ತಂದು, ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡಿ, ನಮ್ಮ ಅಸ್ಮಿತೆ ಅಂತ ತಲೆಗೆ ಅಥವಾ ಮನಸ್ಸಿಗೆ ಅಪ್ಪಿಕೊಂಡಂತಹ ಒಬ್ಬ ಮೇರು ನಟನ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಅಂದ್ರೆ ನೀವು ಅವರ ಕಾಲಿಗೂ ಅವರ ಪಾದದ ಧೂಳಿಗೂ ಸಮ ಅಲ್ಲ ಅಂತ ಕನ್ನಡಿಗರು ಮಾತಾಡ್ತಿದ್ದಾರೆ. ಇಂಥವರ ವಿವಾದಾತ್ಮಕ ಹೇಳಿಕೆಗಳಿಗೆ ಏನ್ ಹೇಳಬೇಕು ಅಂತ ನಟ ಚೇತನ್ ಹೇಳಿಕೆಗೆ ಅಭಿಮಾನಿಗಳು ಹೇಳ್ತಾ ಇರೋದೇನು, ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ, ಚಿತ್ರರಂಗದ ಅಭಿಪ್ರಾಯವೇನು, ಹೋರಾಟಗಾರರ ನಿಲುವೇನು ಇದರಲ್ಲಿ? ಕರ್ನಾಟಕದಲ್ಲೇ ಮೇರು ನಟ ಅಣ್ಣಾವ್ರಿಗೆ ಅವಮಾನ ಆದ್ರೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಸಹಿಸ್ಕೊಳ್ತಾ ಇಲ್ಲ ಯಾರು ಕೂಡ. ಡಾಕ್ಟರ್ ರಾಜ್ ಸಮಾಧಿಗೆ ಭೂಮಿ ಕೊಡಬಾರ್ದಾಗಿತ್ತ, 2.5 ಎಕರೆ ತಮ್ಮ ಮನೆಯಿಂದ ಕೊಟ್ಟಂಗೆ ಮಾತಾಡ್ತಿದ್ದಾರೆ ಚೇತನ್ ಅವರು. ರಾಜ್ ಸಮಾಧಿಗೆ ಜಾಗ ನೀಡಿದಕ್ಕೆ ವಿರೋಧ ಅಂತೆ. ಅಣ್ಣಾವ್ರ ಸಮಾಧಿ ಜಾಗದ ಬಗ್ಗೆ ಅಹಿಂಸಾ ಚೇತನ್ ಅವಿವೇಕಿತನದ ಪೋಸ್ಟ್ ಹಾಕಿದ್ದಾರೆ. ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ನಟ ಆಗೋದಕ್ಕೆ ನಾಲಾಯಕ್ ಅಂತ ಹೇಳಿದ್ರು ಕೆಲವರು, ನಾವಲ್ಲಪ್ಪ, ಕೆಲವರು ಚಿತ್ರರಂಗದಲ್ಲಿ ಇದ್ದವ್ರೆ. ಯಾರು ಇವರು ಕರ್ನಾಟಕದಲ್ಲಿ ಇರೋದಕ್ಕೂ ಕೂಡ ನಾಲಾಯಕು, ಯಾರು ಇವ್ರನ್ನ ನಟ ಮಾಡಿದ್ರು, ಯಾರು ಇವ್ರಿಗೆ ಅವಕಾಶ ಕೊಡ್ತಿದ್ದಾರೆ ಅಂತ ಕನ್ನಡಿಗರು ಮಾತಾಡ್ತಿದ್ದಾರೆ. ಇದು ಚಿತ್ರರಂಗದಲ್ಲಿದ್ದಂಥ ಹಲವು ಗಣ್ಯರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಕನ್ನಡಿಗರು ಇವ್ರ ಕರ್ನಾಟಕದ ಬಿಟ್ಟು ಆಚೆ ಹಾಕ್ರಿ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಅಂತ. ಕುಡಿಯೋಕೆ ಇಲ್ಲಿ ನೀರು ಬೇಕು, ವಾಸ ಮಾಡೋಕ್ಕೆ ಇದೇ ನೆಲ ಬೇಕು, ಚಿತ್ರರಂಗದಿಂದಲೇ ಹೊಟ್ಟೆ ತುಂಬಿಸ್ಕೊಳ್ತಿದ್ದಾರೆ. ಆ ಚಿತ್ರರಂಗವನ್ನ ಆಳಿರುವಂತಹ ಮೇರು ನಟನ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಪ್ರಶ್ನೆ ಇದೆ. ಇದ್ರ ಬಗ್ಗೆನೇ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ಪ್ರಸನ್ನ ಕುಮಾರ್ ಅವರು ಇದ್ದಾರೆ,
ಅಣ್ಣಾವ್ರ ಅಭಿಮಾನಿ ಜೊತೆಗೆ ಹೋರಾಟಗಾರರು ಹೌದು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ರಾಜಗೌಡ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಅದೇ ರೀತಿ ಶಿವಕುಮಾರ್ ನಾಯಕ ಸಾಮಾಜಿಕ ಹೋರಾಟಗಾರರು ಈಗ ತಾನೇ ಜಾಯಿನ್ ಆದ್ರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಾಜವಂಶ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆದಂತಹ ಕನ್ನಡಿಗ ಯೋಗಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ವಿ ಪ್ರಸನ್ನ ಕುಮಾರ್ ಅವರಿಂದನೇ ಪ್ರಾರಂಭ ಮಾಡಿಬಿಡ್ತೀನಿ. ಪ್ರಸನ್ನ ಕುಮಾರ್ ಸರ್, ನಾನು ಆಗ್ಲೇ ಹೇಳಿದೆ, ನಮ್ಮ ರಾಜ್ಯದ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ನಾವು ನಮ್ಮ ಅಸ್ಮಿತೆ ಅಂತ ಖುಷಿ ಪಡ್ತೀವಿ. ಅದೇ ರೀತಿ ಅಣ್ಣ ಅವರು ಕೂಡ ಬರೀ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟವರಲ್ಲ, ನಮ್ಮ ನಾಡಿಗೆ ಕೊಡುಗೆ ಕೊಟ್ಟವರು ಅಂತ. ಸೊ ಅಂಥವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಏನು ಅನಿಸ್ತು ನಿಮಗೆ ಆ ಪೋಸ್ಟ್ ನೋಡಿದ ತಕ್ಷಣ ಅಂತ? ನೋಡಿ, ಇದು ಒಂದು ಬಾಲಿಶ ಹೇಳಿಕೆ. ಆ ಹುಡುಗಂಗೆ ಇನ್ನೂ ಏನು ಅಷ್ಟು ಅನುಭವ ಇಲ್ಲ, ಬರೀ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾನೆ. ಅವ್ರು ಈಗ ನಾನು ಒಂದು 55 ನನಗೆ ವಯಸ್ಸು. ನಮ್ಮ ಪೀಳಿಗೆ ಜನ ರಾಜ್ಕುಮಾರ್ ಅವ್ರನ್ನ ನೋಡಿ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಬದುಕಿರೋರು ನಾವು. ಹಂಗಾಗಿ ನಾವು ಮಾತಾಡಬೇಕಾದ್ರೆ ಏನು ಮಾತಾಡಬೇಕು, ಯಾರಿಗೆ ಯಾರ ಮನಸ್ಸಿಗೆ ನೋವಾಗ್ದಂಗೆ ಯಾವ ಥರ ಮಾತಾಡಬೇಕು, ಏನು ಮಾತಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಾವು ಮಾತಾಡ್ತೀವಿ. ಆಮೇಲೆ ರಾಜ್ಕುಮಾರು ಲೆಜೆಂಡು. ಹೌದು. ಹಂಗಾಗಿ ಅವ್ರ ಬಗ್ಗೆ ಅವನಿಗೆ ಮೋಸ್ಟ್ಲಿ ಅವನಿಗೆ ಗೊತ್ತಿಲ್ಲ ಆ ಹುಡುಗಂಗೆ. ಹಂಗಾಗಿ ಏನಾರ ಮಾತಾಡವನೆ. ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಹೆಸರಿನಲ್ಲಿ ಇಂಥ ವ್ಯಕ್ತಿಗಳ ವಿಷಯದಲ್ಲಿ ಮಾತಾಡೋದು ತಪ್ಪಾಗುತ್ತೆ. ಬೇಕಾದ್ರೆ ರಾಜಕಾರಣಿಗಳ ವಿಷಯದಲ್ಲಿ ಏನಾರ ಮಾತಾಡ್ಕೊಂಡು ಏನಾರು ಮಾಡ್ಕೊಂಡು ಏನಾದರೂ ಮಾಡಲಿ. ಆದರೆ ರಾಜ್ಕುಮಾರ್ ಆಗಲಿ, ಕನ್ನಡದ ವಿಷ್ಣುವರ್ಧನ್ ಆಗಲಿ, ಅಂಬರೀಷ್ ಆಗಲಿ, ಕಲಾವಿದರು, ನಮ್ಮ ಬಿ ಸರೋಜಾದೇವಿ ಮೇಡಮ್ ಆಗಲಿ, ಇವರೆಲ್ಲ ಸರಸ್ವತಿ ಪುತ್ರರು. ಹಂಗಾಗಿ ಇವರು ಯಾವತ್ತೂ ಸಮಾಜದಲ್ಲಿ ದ್ವೇಷ ಬಿತ್ತಿದವರಲ್ಲ. ಇವರೆಲ್ಲ ಮಾದರಿಯಾಗಿ ಬದುಕಿದ್ದವರು. ಹಂಗಾಗಿ ನಾವು ರಾಜ್ಕುಮಾರ್ ಅಭಿಮಾನಿಗಳ ನೋವನ್ನ ನಮಗೆ ಅರ್ಥ ಆಗುತ್ತೆ. ಅವರು ಇವತ್ತು ತುಂಬ ಕೋಪ ಆಗಿರುತ್ತೆ ಅವ್ರ ಮನಸ್ಸಿಗೆ. ಹಂಗಾಗಿ ಏನು ಚೇತನ್ ಅಂತ ಹುಡುಗ ಇದ್ದಾನೋ ಅವನು ಕ್ಷಮೆ ಕೇಳಬೇಕು. ಇನ್ನು ಮುಂದುವರೆದು ಸುಮ್ಮನೆ ತೊಂದರೆಗಳನ್ನ ತಗೊಳ್ಬಾರ್ದು ಅಂತ ಅವನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.